ಕಳೆದ ರಾತ್ರಿ ಮಾಸ್ತಿಕಟ್ಟೆ ಸಮೀಪ ಉಡುಪಿ ಘಾಟಿ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಹಾಗೂ ಟ್ಯಾಂಕರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಮಾಸ್ತಿಕಟ್ಟೆ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ತೀರ್ಥಹಳ್ಳಿ ಜೆಸಿ ಆಸ್ಪತ್ರೆಗೆ ಎಲ್ಲಾ ರೋಗಿಗಳನ್ನು ಶಿಫ್ಟ್ ಮಾಡಲಾಯಿತು. ರಾಜ್ಯ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಆರ್.ಎಂ. ಮಂಜುನಾಥ್ ಗೌಡ ಅವರ ಕೊಡಚಾದ್ರಿ ಯುವಕರ ಪಡೆಯ ಸಹಕಾರದೊಂದಿಗೆ ನೆರವಿನ ಹಸ್ತ ಚಾಚಿದ್ರು. ಎಲ್ಲ ರೋಗಿಗಳಿಗೆ ಭೋಜನದ ವ್ಯವಸ್ಥೆ ಮಾಡಿ ಮಕ್ಕಳು, ಮಹಿಳೆಯರಿಗೆ ಮತ್ತು ರೋಗಿಗಳಿಗೆ ಅವರವರ ಊರುಗಳಿಗೆ ತೆರಳಲು ಬಸ್ಸಿನ ವ್ಯವಸ್ಥೆ ಮಾಡಿದ್ರು. ಕಳೆದ ರಾತ್ರಿ ಮಾಸ್ತಿಕಟ್ಟೆ ಸಮೀಪ ಉಡುಪಿ ಘಾಟಿ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಹಾಗೂ ಟ್ಯಾಂಕರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಮಾಸ್ತಿಕಟ್ಟೆ ರಸ್ತೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ತೀರ್ಥಹಳ್ಳಿ ಜೆಸಿ ಆಸ್ಪತ್ರೆಗೆ ಎಲ್ಲ ರೋಗಿಗಳನ್ನು ಶಿಫ್ಟ್ ಮಾಡಲಾಯಿತು. ರಾಜ್ಯ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಆರ್.ಎಂ. ಮಂಜುನಾಥ್ ಗೌಡ ಅವರ ಕೊಡಚಾದ್ರಿ ಯುವಕರ ಪಡೆಯ ಸಹಕಾರದೊಂದಿಗೆ ನೆರವಿನ ಹಸ್ತ ಚಾಚಿದ್ರು. ಎಲ್ಲ ರೋಗಿಗಳಿಗೆ ಭೋಜನದ ವ್ಯವಸ್ಥೆ ಮಾಡಿ ಮಕ್ಕಳು, ಮಹಿಳೆಯರಿಗೆ ಮತ್ತು ರೋಗಿಗಳಿಗೆ ಅವರವರ ಊರುಗಳಿಗೆ ತೆರಳಲು ಬಸ್ಸಿನ ವ್ಯವಸ್ಥೆ ಮಾಡಿದ್ರು. ಇವತ್ತಿನ ದಿನ ಮಾಸ್ತಿಕಟ್ಟೆ ಹತ್ರ ಆಕ್ಸಿಡೆಂಟ್ ಆಗಿತ್ತಲ್ಲ, ಕೂಡ್ಲಿಗೆ ಇದು ಹೊಸಪೇಟೆ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಟ್ಯಾಂಕರ್ಗೆ ಪೆಟ್ರೋಲ್ ಟ್ಯಾಂಕರ್ಗೆ ಹೊಡ್ಕೊಂಡು ಇದರಲ್ಲಿ ಒಂದು 20 ಜನ ತುಂಬ ಅನಾಹುತಕ್ಕೆ ಒಳಗಾಗಿದ್ರು. ಅವರಿಗೆಲ್ಲ ಈ ಭದ್ರಾವತಿ ತೀರ್ಥಹಳ್ಳಿಯ ಮಂಜುನಾಥ್ ಗೌಡರು ತುಂಬ ಸಹಕಾರ ಮಾಡಿ ಇಲ್ಲಿ ಆಂಬುಲೆನ್ಸಿನ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿ, ಮತ್ತು ತೀರ್ಥಹಳ್ಳಿ ಹಾಸ್ಪಿಟ್ಲಿಗೆ ಕರೆಸಿ ಅರವಿಂದ್ ಡಾಕ್ಟ್ರಿಗೆ ಹೇಳಿ ಉತ್ತಮವಾದ ಚಿಕಿತ್ಸೆ ಕೊಡಿಸಿ ಎಲ್ಲರಿಗೂ ಸಹ ಇಂಥ ಒಂದು ಮಧ್ಯರಾತ್ರಿ ಹೊತ್ತಿನಲ್ಲಿ ಅವರಿಗೆ ಹೋಗಲು ಬೇರೆ ಕಡೆ ಬಸ್ಸಿನ ವ್ಯವಸ್ಥೆ ಮಾಡಿರ್ತಾರೆ. ಅವರಿಗೂ ಸಹ ತುಂಬ ಹೃದಯದ